ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲತಾ ಕನ್ನಡ ಬ್ಲಾಗ್. ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನನ್ನ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಈಗ ಟೈಮ್ ಬಂದು ಇವತ್ತು ಗುರು ಪೂರ್ಣಿಮಾ ಇರೋದ್ರಿಂದ ಬೆಳಗ್ಗೆ ಬೇಗ ಎದ್ದಿದ್ದೇನೆ. ಎಲ್ಲ ನೆಲ ಗುಡಿಸಿ ಒರೆಸಿ ರಂಗೋಲಿ ಹಾಕಿ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಇವತ್ತು ಬನ್ನಿ ಇವತ್ತು ಹೇಗೆ ಪೂಜೆ ಮಾಡ್ತೀನಿ ಅಂತ ಹೇಳಿ ನೀವು ನೋಡಿ. ಹಾಯ್ ಗಾಯ್ಸ್, ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಬೆಳಗ್ಗೆ ಎಲ್ಲ ಒರೆಸಿ ಗುಡಿಸಿ ರಂಗೋಲಿ ಹಾಕಿದ್ದೀನಿ ಹೊರಗಡೆ. ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೇನೆ. ದೇವರನ್ನ ಎಲ್ಲ ಕ್ಲೀನ್ ಮಾಡಿ ಇವಾಗ ರಾಘವೇಂದ್ರ ಸ್ವಾಮಿಯನ್ನು ಪೂಜೆ ಮಾಡಬೇಕು. ನಮ್ಮ ಹಸ್ಬೆಂಡ್ ಎಲ್ಲ ಐಟಮ್ ತೊಗೊಬಂದಿದ್ದಾರೆ ನೋಡಿ. ತುಳಸಿ ಹೂವು, ಮಲ್ಲಿಗೆ ಹೂವು ಎಲ್ಲ ತೊಗೊಂಡ್ಬಂದಿದ್ದಾರೆ, ಸೇವಂತಿಗೆ ಎಲ್ಲ ತೊಗೊಂಡು ಬಂದಿದ್ದಾರೆ. ಹಾಗೆ ಬಾಳೆಹಣ್ಣು, ಜೇನುತುಪ್ಪ, ಪಂಚಾಮೃತ ಮಾಡಲಿಕ್ಕಂತ ತೊಗೊಂಡು ಬಂದಿದ್ದಾರೆ. ಅಲ್ಲಿ ಕರ್ಡ್ ಮತ್ತು ಹಾಲಿದೆ. ಆಮೇಲೆ ಪೂಜೆ ಮಾಡಿ ನೈವೇದ್ಯಕ್ಕಂತ ಹೇಳಿ ಪಂಚಾಮೃತ ಮಾಡಬೇಕಂತಿದ್ದೀನಿ. ನಾನು ಫಸ್ಟೆಲ್ಲ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ. ಎಲ್ಲ ಕ್ಲೀನ್ ಮಾಡಾದಮೇಲೆ ಇವಾಗ ನಾನು ನಡೆಯೋದೆ. ಎಲ್ಲ ದೇವ್ರ ರೂಮ್ ಎಲ್ಲ ಕ್ಲೀನ್ ಮಾಡಿ ಹಾಗೆ ನಾನು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ರಾಯರನ್ನು ನಾನು ರೆಡಿ ಮಾಡಿದ್ದೀನಿ. ತೋರಿಸ್ತೀನಿ ಹೇಗೆ ರೆಡಿ ಮಾಡಿದ್ದೀನಿ ಅಂತ. ದೀಪ ಹಚ್ಚಿಲ್ಲ, ದೀಪ ಹಚ್ಚಬೇಕು. ನಾನು ಸೀರೆ ಉಟ್ಕೊಂಡು ದೀಪ ಹಚ್ಚಬೇಕಂತ ಎಲ್ಲ ರೆಡಿ ಆದಮೇಲೆ ನಾನು ಸೀರೆ ಉಟ್ಟಿದ್ದೀನಿ. ಇವಾಗ ದೀಪ ಹಚ್ಚಿ ಆರತಿ ಮಾಡಬೇಕು. ಒಂದ್ಸರಿ ನಾನು ಹೇಗೆ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಪ್ಲೀಸ್ ನೋಡಿ. ಇದು ನಾನು ರಾಯರನ್ನು ರೆಡಿ ಮಾಡಿರೋದು. ಇಲ್ಲೇ ಪಕ್ಕಕ್ಕೆ ಗಣೇಶನ ಮೂರ್ತಿ ಇಟ್ಟಿದ್ದೀನಿ. ನಾನು ಇನ್ನು ದೀಪ ಹಚ್ಚಿಲ್ಲ. ಪಾಯಸ ಮತ್ತು ಇದು ಮಾಡಿದ್ದೀನಿ, ನೈವೇದ್ಯಕ್ಕೆ ಪಂಚಾಮೃತ ಮಾಡಿದ್ದೀನಿ. ಹಾಗೆ ಒಂದು ಬಾಳೆಹಣ್ಣು ಇಟ್ಟಿದ್ದೀನಿ. ಹಾಗೆ ಇದು ನಾಮಲೇಖನ ಇವಾಗ ಬರೀಬೇಕು, ಸ್ಟಾರ್ಟ್ ಮಾಡಬೇಕು. ಇವತ್ತು ಒಂದು ಬುಕ್ ಆಗಿದೆ ನಂದು. ಹಾಗೆ ಇವತ್ತು ಬೆಲ್ಲದ ಆರತಿನೂ ಮಾಡ್ತಾ ಇದ್ದೇನೆ. ಇವಾಗ ಮೇಲ್ಗಡೆ ಇಲ್ಲೆಲ್ಲ ನಾನು ಕುಂಕುಮ ಇಟ್ಟು ಎಲ್ಲ ರೆಡಿ ಮಾಡಿದ್ದೀನಿ. ಶುಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಶಾಂತಕಾರಂ ಭುಜಗಶಯನಂ ಪದ್ಮನಾಭಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ವಿರಜಾನಗಮ್ಯಂ ವಂದೇ ವಿಷ್ಣುಂ ಭೋಗರ್ ಸರ್ವಲೋಕೈಕನಾಥಂ ಪೂಜ್ಯಾಯ ರಾಘವೇಂದ್ರಾಯ ಸತಧರ್ಮರತಾಯ ಚ ವಿಶ್ರಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹಸ್ಬೆಂಡ್ ಇಬ್ರು ಸೇರಿ ಪೂಜೆ ಮಾಡಾದ್ಮೇಲೆ ನಾನು ಮೊದಲೇ ರೆಡಿ ಮಾಡ್ಕೊಂಡಿದ್ದ ಬೆಲ್ಲದ ಆರತಿ ಮಾಡಿದೆ. ಒಂದು ಹರಿವಾಣದಲ್ಲಿ ಅಕ್ಕಿ ಹಾಕಿ 2 ಬೆಲ್ಲ ಇಟ್ಟು ಅದರಲ್ಲಿ ತುಪ್ಪದ ಬತ್ತಿ ಮಾಡಿ ಹಾಗೆ 2 ಬಾಳೆಹಣ್ಣು ಇಟ್ಟು ಆರತಿ ಮಾಡಿದೆ. ನಾನು ಇದು ತುಂಬಾ ದಿನದಿಂದ ಮಾಡಬೇಕು ಅಂತ ಅನ್ಕೊಂಡೆ. ಒಂದು ಒಳ್ಳೆ ದಿನ ಕಾಯ್ತಾ ಇದ್ದೆ. ಇದು ಗುರು ಪೂರ್ಣಿಮಾದಷ್ಟು ಒಳ್ಳೆ ದಿನ ಯಾವುದೇ ಇಲ್ಲ ಆಗಿತ್ತು. ಅವತ್ತಿನ ದಿನ ಪೂಜೆ ಮಾಡಿದೆ. ತುಂಬಾನೇ ಖುಷಿ ಆಯ್ತು. ಇವತ್ತು ಒಳ್ಳೆ ದಿನ ಅಲ್ವಾ, ಗುರು ಪೂರ್ಣಿಮೆಯಿಂದ. ಇವತ್ತು 2ನೇ ಬುಕ್ ಇದು. ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇವಾಗ ಬರಿತಿದ್ದೇನೆ. ನಾನು ಆಲ್ರೆಡಿ ಒಂದು ಬುಕ್ ಮುಗಿಸಿದ್ದೀನಿ. ಇವಾಗ ಇನ್ನೊಂದು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಾನು ನಾಮಲೇಖನ ಬರೆಯೋಕ್ಕಿಂತ ಮುಂಚೆ ಪುಟದ ಮೇಲೆ ನಮ್ಮದು ಹೆಸರು, ಅಡ್ರೆಸ್ಸು, ಹಾಗೆ ನಕ್ಷತ್ರ ಯಾವುದು ಅದೆಲ್ಲ ಬರೀಬೇಕು. ಹಾಗೆ ನಾವು ಬರಿತಿರೋ ಬುಕ್ಕು ಎಷ್ಟನೇದು ಅಂತಲೂ ಬರೀಬೇಕು. ಅದರಲ್ಲೆಲ್ಲ ಡಿಟೇಲ್ ಇರುತ್ತೆ. ಅದನ್ನು ಬರೆದಾದ್ಮೇಲೆ ನಾನು ರಾಘವೇಂದ್ರ ಸ್ವಾಮಿಯ ಶ್ಲೋಕ ಹೇಳಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಶ್ರೀ ರಾಘವೇಂದ್ರಾಯ ನಮಃ. ಹಾಗೆ ನಾನು 108 ಬಾರಿ ರಾಘವೇಂದ್ರ ಸ್ವಾಮಿ ಶ್ಲೋಕನ ಹೇಳಿದೆ. ಜಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಸ್ತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈಗ ನಾನು ಮತ್ತೆ ಸಂಜೆ ಪೂಜೆ ಮಾಡಿ ದೀಪ ಹಚ್ಚಿ ಮಠಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀನಿ. ಇವಾಗ ಹೊರಟಿದ್ದೀವಿ ದೇವಸ್ಥಾನಕ್ಕೆ, ಮಠಕ್ಕೆ. ಯಾರು ಗುರು ಪೂರ್ಣಿಮಾ ದಿನ ಮಠಕ್ಕೆ ಹೋಗಿದ್ದೀರಾ? ಎಲ್ಲರೂ ಒಳ್ಳೇದಾಗಲಿ.
ಇವಾಗ ಬಂದ್ವಿ ದೇವಸ್ಥಾನಕ್ಕೆ. ದೇವಸ್ಥಾನ ಬಂದಮೇಲೆ ಅಲ್ಲಿ ನಾವು ಆರತಿ ಮಾಡಲಿಕ್ಕೆ ಟೋಕನ್ ತೊಗೊಳ್ಬೇಕಾಗತ್ತೆ. ಇವಾಗ 9 ಬತ್ತಿ ಇರೋ ಟೋಕನ್ ತೊಗೊಂಡ್ವಿ. ನಾನು ಬುಕ್ ಬರಿತಿದ್ಮೇಲೆ ನಾಮಲೇಖನ ದೇವಸ್ಥಾನಕ್ಕೆ ನಾನು ಅಲ್ಲಿ ಒಪ್ಪಿಸಿದ್ದೆ. ರಾಯರಿಗೆ ತುಪ್ಪದ ಆರತಿ ಮಾಡಿ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಇವಾಗ ರಾಯರ ದರ್ಶನಕ್ಕಂತ ದೇವಸ್ಥಾನ ಒಳಗಡೆ ಬಂದ್ವಿ. ಅಲ್ಲಿ ಪ್ರತಿಯೊಬ್ಬರು ಹೆಜ್ಜೆ ನಮಸ್ಕಾರ ಮಾಡ್ತಿದ್ರಲ್ವಾ, ಅದನ್ನು ನೋಡಿ ಒಂದು ಚಿಕ್ಕ ಪಾಪು ನೋಡಿ ಅವನು ಸೇಮ್ ಹಾಗೆ ಮಾಡ್ತಾ ಇದ್ದ. ನನಗಂತೂ ತುಂಬ ನಗು ಬರ್ತಾ ಇತ್ತು. ಹೆಜ್ಜೆ ನಮಸ್ಕಾರ ಎಲ್ಲ ಮಾಡೋದಲ್ವಾ, ಅದಕ್ಕೆ ತುಂಬ ಬೆವರು ಬರ್ತಾ ಇತ್ತು. ಇವಾಗ ನನಗೆ ಪೇಯ್ನ್ ಇಲ್ಲಾಗಿತ್ತು, ಮೈಕೈ ನೋವಿಲ್ಲಾಗಿತ್ತು. ಫಸ್ಟ್ ಟೈಮ್ ಮಾಡಿದಾಗ ಬಾಡಿ ಪೇಯ್ನ್ ಇತ್ತು. ಹಾಗೆ ನಮ್ಮ ಹಸ್ಬೆಂಡ್ ಹೋಗಿ ಪರಿಮಳ ಪ್ರಸಾದ ತೊಗೊಂಡು ಬಂದರು. ಪ್ರಸಾದ ಅಂತೂ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿದೆ. ಇವಾಗ ಬಂದ್ವಿ ಮಂತ್ರಾಕ್ಷತೆ ತೊಗೊಳ್ಲಿಕ್ಕೆ. ಮಂತ್ರಾಕ್ಷತೆ ಎಲ್ಲ ತೊಗೊಂಡಾದ್ಮೇಲೆ ನಾವಿವಾಗ ಮನೆಗೆ ಬಂದ್ವಿ. ತುಂಬಾ ಚೆನ್ನಾಗಾಗಿತ್ತು, ಖುಷಿ ಆಯಿತು ರಾಯರ ದರ್ಶನ ಮಾಡಿ. 9 ಗಂಟೆ ಆಯಿತು ಬಂದಿದ್ದು. ತುಂಬಾ ರಶ್ ಇದ್ದರು. ಗುರು ಪೂರ್ಣಿಮೆ ಆಗಿತ್ತಲ್ವ, ಹಾಗಾಗಿ ತುಂಬ ಜನ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ತುಂಬಾ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ನೀವು ಹೀಗೆ ಚೆನ್ನಾಗಿ ಗುರುಪೂರ್ಣಿಮೆ ಮಾಡಿದ್ದೀರ ಅಂತ ಅಂದ್ಕೊಳ್ತಾ ನನ್ನ ಈ ಬ್ಲಾಗ್ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಾನು ಸಿಗ್ತೇನೆ ಮತ್ತೊಂದು ಬ್ಲಾಗ್ ಜೊತೆಗೆ. ಹಾಗಾದರೆ ಬರಲಾ, ಬಾಯ್, ನಮಸ್ಕಾರ.